ಏನದ್ಗೆ ಹಿಂಗೆ ಆಟ ಆಡ್ತಿದ್ದೀರಾ? ನಂಗೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ನಾನು ಆಟ ಆಡ್ತಾ ಇದ್ದೀನ? ಏನು ಹೇಳ್ತಾ ಇದ್ದೀರಾ ಸಿದ್ದು? ನಾನೇನು ಮಾಡಿದೆ? ನಿಮಗೆಲ್ಲ ಒಳ್ಳೇದಾಗಲಿ ಅಂತ ತಾನೇ ಮಾಡ್ತಿರೋದು. ಅದೇನೋ ನಂಗೆ ಮುಂದೆ ಅರ್ಥ ಆಯ್ತಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಯ್ತಲ್ಲ, ತಲೆ ಕೆಟ್ಟೋಗ್ಬಿಟ್ಟದೆ. ಈಗ ನಾನು ಹೇಳೋ ಹಾಗೆ ಮಾಡಿದ್ರೆ ನೀವು ಭಾವನಾ ಅವ್ರ ಪ್ರೀತಿನ ಉಳಿಸ್ಕೋಬೋದು. ಅವ್ರ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದೇನಂತ ಹೇಳಿ. ನೋಡಿ, ಯಾರ ಮನ್ಸಿಗೂ ಹರ್ಟ್ ಆಗಬಾರ್ದು, ಯಾರ ಮರ್ಯಾದೆಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದರೆ ನೀವು ಪೂರ್ವಿನ ಪ್ರೀತಿ ಮಾಡ್ತಾ ಇರೋ ಥರ ನಾಟಕ ಮಾಡಬೇಕು. ಅದಿಂಗೆ ಆಯ್ತದ ಅದಕ್ಕೆ? ನಾನು ಮಾಡ್ತಿರೋ ನಾಟಕನೇ ಅವ್ರು ನಿಜ ಅನ್ಕೊಂಬಿಟ್ರೆ ಇನ್ನೊಂದು ಸಮಸ್ಯೆ ಶುರು ಆಯ್ತದೆ. ಬೇಡ ಅದಕ್ಕೆ. ಹೌದಾ? ಹಾಗಾದರೆ ಈ ಪ್ರಾಬ್ಲಮಿಗೆ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ಅಯ್ಯೋ, ಅದಿದ್ದರೆ ನಾನು ಯಾಕೆ ಈ ಥರ ಬಾಲ ಸುಟ್ಟರು ಬೇಕು ಥರ ಒದ್ದಾಡ್ತಿದ್ದೆ ಹೇಳಿ? ನನಗೇನು ತೋರಿಸ್ತಾ ಇಲ್ವೇ? ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಹೇಳೋದನ್ನು ಸ್ವಲ್ಪ ಕೇಳಿಸಿದ್ದು. ನಾನೇನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡಿ ಅಂತ ಹೇಳ್ತಿಲ್ವಲ್ಲ. ಪೂರ್ವಿನ ಪ್ರೀತಿಸ್ತಾ ಇರೋ ಥರ ನಾಟಕ ಮಾಡಿ ಅವಳನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಂಬಿಸಿದ್ರೆ ಸ್ವಲ್ಪ ಟೈಮನ್ನು ಮುಂದಕ್ಕೆ ಹಾಕ್ಬೋದು. ಈ ಮುಂದಕ್ಕೆ ಹಾಕಿರೋ ಟೈಮ್ ಗ್ಯಾಪಲ್ಲಿ ಭಾವನಾ ಅವ್ರಿಗೆ ನೀವು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬೋದು. ಬೈ ಚಾನ್ಸ್ ಏನಾದರೂ ಭಾವನಾ ಅವರು ಒಪ್ಕೊಂಡ್ಬಿಟ್ರು ಅಂದರೆ ಅಲ್ಲಿಗೆ ಎಲ್ಲ ಸರಿ ಹೊರಟೋಗುತ್ತೆ ಸಿದ್ದು. ಆಮೇಲೆ ಯಾರು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಈ ಥರ ನಾಟಕ ಮಾಡಿ ಒಂದು ಸ್ವಲ್ಪ ಟೈಮ್ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತಿರೋದು ಅಷ್ಟೇ. ಇದು ಸರಿನೇ, ಆದರೆ ಆ ಹುಡುಗಿ ಕತೆ ಬೇಡಿಸಿದ್ದು ಅವಳೇ ನಿಮ್ಮನ್ನು ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಲ? ಏನಿಲ್ವಲ್ಲ. ಅವಳಿಗೆ ನೀವಿಲ್ಲ ಅಂತ ಅಂದರೆ ಇನ್ನೊಬ್ಬ ಸಿಗ್ತಾನೆ. ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿದ್ರಾಯ್ತು ಬಿಡಿ. ಆದರೆ ನಿಮ್ಮ ಮನಸ್ಸಲ್ಲಿರೋವಂಥ ಇಷ್ಟು ದಿನದ ಪ್ರೀತಿಗೆ ನ್ಯಾಯ ಸಿಗಬೇಕು ಅಂತಂದರೆ ಇದು ಒಂದೇ ದಾರಿ ಉಳ್ಕೊಂಡಿರೋದು. ಹೌದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿನ ಮಾತ್ರ ನಾನು ಬಿಟ್ಕೊಡೋದಿಲ್ಲ. ಸರಿ, ಮತ್ತೆ ಈಗಲೇ ಪೂರ್ವಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಅಯ್ಯೋ, ಈಗಷ್ಟೇ ಅವ್ರ ಹತ್ರ ಮಾತಾಡ್ಕೊಂಡು ಬಂದೀವಿ. ಮತ್ತೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬೇಡ ಬಿಡಿ, ನಾಳೆ ಫೋನ್ ಮಾಡ್ತೀನಿ. ಇದನ್ನೇ ಬೇಡ ಅಂತಿರೋದು ಅಲ್ಲ ಸಿದ್ದು. ಈಗಷ್ಟೇ ನೀವು ಆ ಹುಡುಗಿ ಹತ್ರ ನಾನು ನಿನ್ನ ಪ್ರೀತಿಸಲ್ಲ, ನಿನ್ನ ಮದುವೆ ಆಗೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ಹೇಳಿ ಬಂದಿದ್ದೀರಾ. ಅವಳು ಇದೇ ವಿಚಾರನ ತೊಗೊಂಡು ಹೋಗಿ ಮುನಿಸ್ವಾಮಿಗೆ ಹೇಳ್ದೇ ಇರ್ತಾಳ? ಮುನಿಸ್ವಾಮಿಗೆ ಗೊತ್ತಾಗಿರೋ ವಿಚಾರ ನಿಮ್ಮ ತಂದೆಗೆ ಗೊತ್ತಾಗೋದಕ್ಕೆ ಎಷ್ಟೊತ್ತು ಹೇಳಿ? ಅಕಸ್ಮಾತ್ ಇದೇನಾದರೂ ಅವ್ರಿಗೆ ಗೊತ್ತಾದರೆ ಮುಗೀತು ಕತೆ. ಮನೆ ರಣರಂಗ ಆಗೋಗುತ್ತೆ. ಅದೆಲ್ಲ ಆಗಬಾರ್ದು ಅಂತಾನೆ ನಾನು ಹೇಳ್ತಿರೋದನ್ನು ಮಾಡಿ ಅಂತ ಹೇಳ್ತಿರೋದು. ಅವಳ ಜೊತೆ ಪ್ರೀತಿ ಮಾಡೋ ಥರ ನಾಟಕ ಮಾಡಿ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅವಳು ಕಾಲ್ ಮಾಡಿ ಕರೆದು ಈಗಲೇ ಅವಳ ಹತ್ರ ಮಾತಾಡಿ ಅಂತ. ಸರಿ ಅದಕ್ಕೆ, ಆದರೆ ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನಿಜವಾದ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಸುಳ್ಳಿನ ಪ್ರೀತಿ ನಾಟಕ ಆಡಬೇಕಾಗಿ ಬರ್ತಾ ಇದೆ. ಛೇ, ಸಿದ್ದು, ನೀನು ಹೀಗೆ ಒದ್ದಾಡೋದನ್ನು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಎಲ್ಲ ಬಿಟ್ಟು ಈ ಪ್ರೀತಿ ಅನ್ನೋ ಕೂಪದಲ್ಲಿ ಬಿದ್ದು ನರಳಾಡಬೇಕು. ಆಗಲೇ ನನ್ನ ಗಂಡಂಗೆ ಸಿಗಬೇಕಾದ ಸ್ಥಾನ ಸಿಗೋದು. ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ. ಆದರೆ ಹೇಗೆ ಮಾಡೋದು ಅಂತ ನಮ್ಮ ಅಮ್ಮನ ಕೇಳ್ತೀನಿ. ಅತ್ತೆದೇ ರೆಸಿಪಿ ಮಾಡಿ ಮಾಡಿ ನನಗೆ ಬೇಜಾರಾಗೋಗಿದೆ. ಏನಿವತ್ತು ಬೇಬಿಯವರು ಅಡುಗೆ ಮನೆವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಅತ್ತೆಯಲ್ಲಿ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮ ತಾಯಿ, ಇಡೀ ಅಡುಗೆ ಮನೆನ ರಣರಂಗ ಮಾಡೋ ಬದಲು ಅದೇನು ಬೇಕು ಅಂತ ಹೇಳು, ನಾನು ಮಾಡ್ಕೊಡ್ತೀನಿ. ಕಾಫಿ ಬೇಕಿತ್ತು ಅಷ್ಟೇ ತಾನೇ? ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ತಾನೆ. ಅಯ್ಯೋ ಬೇಡಪ್ಪ, ನನ್ನ ಕಾಫಿ ನಾನೇ ಮಾಡ್ಕೊಂಡು ಕುಡಿತೀನಿ. ನೀವು ಮಾಡ್ಕೊಡೋ ನೀರು ಕಾಫಿ ಕುಡಿಯೋಕ್ಕಾಗತ್ತಾ? ನಮ್ಮ ಮನೇಲಿ ಗಟ್ಟಿ ಹಾಲು ತೊಗೊಂಬಂದು ಫ್ರೆಶ್ ಫಿಲ್ಟರ್ ಕಾಫಿ ಕುಡ್ದೆ ಅಭ್ಯಾಸ.
ಗಟ್ಟಿ ಹಾಲು ಹಾಕಿ ಫ್ರೆಶ್ ಫಿಲ್ಟರ್ ಕಾಫಿ ಕುಡಿಬೇಕು ಅಂದರೆ ನೀನು ನಿಂತು ಅವ್ರ ಮನೆಗೆ ಹೋಗು. ನಮ್ಮನೇಲಿ ಏನಿದೆಯೋ ನಾವು ಅದರಲ್ಲೇ ಏನೋ ಮಾಡ್ಕೊಂಡು ಕುಡಿತೀವಿ. ಹಾಂ, ಹೋಗ್ತೀನಿ. ರುಚಿಯಾಗಿ ಬಿಸಿಯಾಗಿ ಏನು ಊಟ ಮಾಡಬೇಕು ಅನ್ಸತ್ತೋ, ಫ್ರೆಶ್ ಫಿಲ್ಟರ್ ಕಾಫಿ ಕುಡಿಬೇಕು ಅಂದರೆ ನಾನು ನನ್ನ ತವ್ರ ಮನೆಗೇ ಹೋಗ್ತೀನಿ. ನೀವೆಲ್ಲಿ ಹೋಗ್ತೀರಾ ಅಕ್ಕ? ಯಾಕೆ? ನನಗೂ ನಮ್ಮಮ್ಮ ಇದ್ದಾಳೆ. ನನ್ನ ತಾವು ಹಾಂ, ಮಾತಾಡಿ. ಅಯ್ಯೋ, ಕಾಲು ಕಿರ್ಕೊಂಡು ಜಗಳಕ್ಕೆ ಬನ್ನಿ. ಯಾಕೆ? ನನಗೆ ನಿನ್ನ ಜೊತೆ ಕಾಲು ಕೆರ್ಕೊಂಡು ಜಗಳ ಆಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ? ಹಾಗೆ ಇದು ನಿಮ್ಮನೆ ಅಲ್ಲ, ಇದು ಅತ್ತೆ ಮಾವನ ಮನೆ. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಆಯಿತು ಬಿಡಮ್ಮ, ನಾನೇನೀಗ ಇದು ನನ್ನ ಮನೆ, ಇದು ನನ್ನ ಅಡುಗೆ ಮನೆ ಅಂತ ಬರೆದಿಟ್ಕೊಂಡಿದ್ದೀನ. ಏನೋ ಒಂದು ಲೋಟ ಕಾಫಿ ಮಾಡ್ಕೊಡ್ತೀನಿ ಅಂದರೆ ಇಷ್ಟೆಲ್ಲ ಮಾತು ಹೇಳಬೇಕಾ? ನಾನೇ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂದರೆ ಇಷ್ಟೆಲ್ಲ ಮಾತು ಕೇಳಿಸ್ಕೊಳ್ಬೇಕಾ? ಈ ಮನೇಲಿ ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ಕುಡಿಯೋಕ್ಕೂ ಕೇಳ್ಕೊಂಬಂದಿಲ್ಲ. ಛೇ! ಅದಕ್ಕೆ ನಾನು ಬಂದಿದ್ದ ಕೆಲಸ ಆಯ್ತಲ್ವಾ, ನಾನಿನ್ನು ಹೊರಡ್ತೀನಿ. ನಾನು ಇಲ್ಲೇ ಇದ್ದರೆ ಅಣ್ಣಂಗೆ ತೊಂದರೆ ಆಗುತ್ತೆ. ಅವ್ನು ಬರೋದಕ್ಕೆ ಮುಂಚೆ ನಾನು ಇಲ್ಲಿಂದ ಹೊರಡ್ತೀನಿ. ಸ್ವಲ್ಪ ಇರು ಲಕ್ಷ್ಮಿ, ಸೈನ್ ಮಾಡಿಬಿಟ್ಟು ಹಾಗೆ ಹೋಗ್ತಾ ಇದೆಯಲ್ಲ, ಎಲ್ಲ ಬರ್ಕೊಟ್ಬಿಟ್ಟು ಬರೀ ಕೈಲಿ ಹೋಗ್ಬಾರ್ದಮ್ಮ. ನಾನೆಲ್ಲಿ ಬರೀ ಕೈಯಲ್ಲಿ ಹೋಗ್ತಿದ್ದೀನಿ ಅದಕ್ಕೆ, ಕೈ ತುಂಬ ಮನಸ್ಸು ತುಂಬ ನಿಮ್ಮ ಪ್ರೀತಿನ ತಗೊಂಡು ಹೋಗ್ತಿದ್ದೀನಲ್ಲ. ನಿನ್ನ ಗುಣದ ಬೆಲೆನೇ ಕಟ್ಟಕ್ಕಾಗಲ್ಲ ಲಕ್ಷ್ಮಿ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಕೆಲಸ ಇಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ತನ್ನ ಪಾಲಿಗೆ ಬರಬೇಕಾಗಿದ್ದನ್ನ ಪಡ್ಕೊಂಡೇ ಸೈನ್ ಆಗ್ತಾ ಇದ್ರು. ಆದರೆ ನೀನು ಕಾಮಧೇನು ಥರ ನಿನಗೆ ಸೇರ್ಬೇಕಾದನ್ನ ಬೇಡ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗ್ತಾ ಇದೆಯಾ. ಇಲ್ಲ ಅದಕ್ಕೆ, ಇದ್ಯಾವುದು ನನ್ನ ಸಂಪಾದನೆ ಅಲ್ಲ. ಹಾಗಂದಮೇಲೆ ಅದನ್ನು ಪಡ್ಕೊಳ್ಳೋ ಹಕ್ಕು ನನಗೆಲ್ಲಿದೆ? ಅವ್ರದನ್ನ ಅವ್ರಿಗೆ ಕೊಡೋಕ್ಕೆ ನನಗೆ ಯಾವ ಬೇಜಾರೂ ಇಲ್ಲ. ಈ ಸಮಯದಲ್ಲಾದರೂ ನನ್ನ ನೆನಪಾಯ್ತಲ್ಲ, ಅದೇ ನನಗೆ ಖುಷಿ. ಲಕ್ಷ್ಮಿ, ಇನ್ನೊಂದು ಸ್ವಲ್ಪ ಹೊತ್ತಿರೋ, ಎಲ್ಲ ಮುಗಿಸ್ಬಿಟ್ಟು ನಾವಿಬ್ರು ನಮ್ಮನೆಗೆ ಹೋಗೋಣ. ಅಯ್ಯೋ ಅದಕ್ಕೆ, ಅದು ಹೇಗೆ ಸಾಧ್ಯ? ನಾನು ನಿಮ್ಮ ಮನೆಗೆ ಹೇಗೆ ಬರೋಕ್ಕಾಗತ್ತೆ? ಹಾಗೆ ಬಂದರೆ ನಾನು ಮಾತು ತಪ್ಪಿದಾಗಲ್ವಾ? ಇದರಿಂದ ನನ್ನ ಗಂಡನಿಗೆ ಮತ್ತೆ ಅವಮಾನ ಮಾಡ್ದಂಗೆ ಆಗುತ್ತಲ್ವಾ? ಇಲ್ಲ ಅದಕ್ಕೆ, ನಾನು ನಿಮ್ಮ ಮನೆಗೆ ಬರಲ್ಲ. ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ತಂದೆಯವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇಲ್ವಾ ಲಕ್ಷ್ಮಿ? ನೋಡಬೇಕು ಅನ್ನಿಸ್ತಿದೆ, ಆದರೆ ನನ್ನ ತಾಳಿ ನನ್ನನ್ನು ತಡೆಯುತ್ತೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ತಾಯಿ ಹಾಗೆ ನೀವಿದ್ದೀರಲ್ಲ ಅತ್ಗೆ. ಅವ್ರು ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತು ಕೇಳಿ ಲಕ್ಷ್ಮಿ, ಒಂದೇ ಒಂದ್ಸಲ ಮನೆಗೆ ಬಂದು ಹೋಗು. ದಯವಿಟ್ಟು ಅತ್ಗೆ, ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ಅವಮಾನ ಆಗಿರೋ ಜಾಗದಲ್ಲಿ ಕಾಲಿಡೋಕ್ಕೆ ನನ್ನ ಮನ್ಸು ಹೋಗ್ತಿಲ್ಲ. ಅಣ್ಣಂಗೆ ಕೊಟ್ಟಿರೋ ಮಾತನ್ನ ಯಾವತ್ತು ಉಳಿಸ್ಕೊತೀನೋ ಆವತ್ತು ಅಲ್ಲಿಗೆ ಬರ್ತೀನಿ. ಆ ಕಾಲ ಯಾವತ್ತು ಕೂಡ ಬರುತ್ತೋ ನೋಡೋಣ. ಸರಿ ಅದ್ಕೆ, ನಾನಿನ್ನು ಬರ್ತೀನಿ. ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಹೋಗೋ ತಡ ಆದರೆ ಎಲ್ಲರೂ ಗಾಬರಿ ಆಗ್ತಾರೆ. ಅದಕ್ಕೆ ನಾನು ಹೊರಡ್ತೀನಿ. ನಿನ್ನ ಗುಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಲಕ್ಷ್ಮಿ. ಬರ್ತೀನಿ ಅದ್ಕೆ. ಅವರೇ, ಹಲೋ ಸರ್, ಹೇಳಿ. ಹಾಂ ಸರ್, ಬರ್ತೀವಿ ನಾವಿಬ್ರು. ಥ್ಯಾಂಕ್ ಯು. ಚಿನ್ನಮರಿ, ಬನ್ನಿ ಬನ್ನಿ ಬನ್ನಿ, ಬಂದಿದ್ದಾರಂತೆ. ರೀ, ನಾವಿಬ್ರು 1-2 ನಿಮಿಷ ಮಾತಾಡ್ಬೋದಾ? ಚಿನ್ನಮರಿ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಆದಮೇಲೆ
ಆರಾಮಾಗಿ ಮಾತಾಡ್ಬೋದು. ನಡೀರಿ ಹೋಗೋಣ. ರೀ ನಾನು ನಿಮ್ಗೇನೋ ಹೇಳಬೇಕು, ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಸರಿ ಸರಿ, ಅದೇನು ಅಂತ ಬೇಗ ಹೇಳಿ. ನಾನೀಗ ಕೇಳೋದಕ್ಕೆ ನೀವು ಇಲ್ಲ ಅನ್ಬಾರ್ದು. ಅರೆ, ನೀವು ವಿಷಯ ಏನು ಅಂತಾನೆ ಹೇಳಿಲ್ಲ. ಆಗಲೇ ನಾನು ಹ್ಞೂ ಹ್ಞೂ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಮೊದಲು ವಿಷಯ ಹೇಳಿ, ಆಮೇಲೆ ಹೇಳ್ತೀನಿ. ಇದು ನಿಮ್ಮ ಕೈಲಿ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ಚಿನ್ಮರಿ, ನೀವು ಹೀಗೆ ನಿಧಾನಕ್ಕೆ ಹೇಳ್ತಿದ್ರೆ ರಿಜಿಸ್ಟ್ರೇಷನ್ಗೆ ಲೇಟ್ ಆಗುತ್ತೆ. ಬೇಗ ಹೇಳಿ. ಅದೇ ನೀವು ಈ ತಗೊಂಡಿರೋ ಜಾಗನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತಿದ್ದೀರಲ್ಲ, ಹೌದು. ಅದು ನಂಗೆ ಇಷ್ಟ ಇಲ್ಲ ರೀ. ಏನು ಹೇಳ್ತಿದ್ದೀರಾ ಚಿನ್ಮರಿ? ನೋಡಿ, ಈ ರಿಜಿಸ್ಟ್ರೇಷನು ನಿಮ್ಮ ಹೆಸರಲ್ಲೇ ಆಗಬೇಕು. ಇದು ನನ್ನ ಡ್ರೀಮ್ ಪ್ರಾಜೆಕ್ಟು. ನೀವು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲಲ್ವಾ ಇದೆಲ್ಲ ಸಾಕಾರ ಆಗ್ತಿರೋದು. ಅದಕ್ಕೆ ನಿಮ್ಮ ಹೆಸರಲ್ಲಿ ಇರಬೇಕು. ಈಗೇನು ಚೇಂಜಸ್ ಇಲ್ಲ, ಬನ್ನಿ ಹೋಗೋಣ. ಇಲ್ಲ ರೀ, ಇದೆಲ್ಲ ನನ್ನಿಂದ ಆಗಿರೋದಲ್ಲ, ನಿಮ್ಮಿಂದ ಆಗಿರೋದು. ನಿಮ್ಮ ಕಷ್ಟ ಪರಿಶ್ರಮದಿಂದ ಆಗಿರೋದು. ಇದು ನನ್ನ ಹೆಸರಲ್ಲಿ ಇರಬಾರ್ದು, ನಿಮ್ಮ ಹೆಸರಲ್ಲೇ ಇರಬೇಕು. ಇದು ಒಂದು ಮಾತ್ರ ಅಲ್ಲ, ಮುಂದೆ ನೀವು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿರೋ ಅದು ಎಲ್ಲವುದು ನಿಮ್ಮ ಹೆಸರಲ್ಲಿ ಜಯಂತ್ ಗ್ರೂಪ್ ಆಫ್ ಕಂಪ್ನೀಸ್ ಹೆಸರಲ್ಲೇ ಇರಬೇಕು. ಪ್ಲೀಸ್ ರೀ, ನನ್ನ ಮಾತು ಕೇಳಿ. ಚಿನ್ಮರಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೀನಿ. ಖುಷಿನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ. ನಂಗೆ ಗೊತ್ತು ರೀ, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂತ. ಆದರೆ ಈ ಪ್ರತಿಫಲಕ್ಕೆ ನಿಮ್ಮ ಹೆಸರು ಇರಬೇಕು, ನನ್ನ ಹೆಸರು ಇರಬಾರ್ದು. ಅದೇ ಸರಿ. ಪ್ಲೀಸ್ ಇದೊಂದು ಆಸೆನ ನೆರವೇರಿಸ್ಕೊಡಿ. ಪ್ಲೀಸ್ ರೀ, ಪ್ಲೀಸ್. ಫೈನ್. ನಿಮ್ಮಿಷ್ಟದ ವಿರುದ್ಧ ಏನು ಮಾಡೋಕ್ಕೂ ನನಗೂ ಇಷ್ಟ ಇಲ್ಲ. ಓಕೆ, ನನ್ನ ಗ್ರೂಪ್ ಆಫ್ ಕಂಪನೀಸ್ಗೆ ರಿಜಿಸ್ಟರ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲ, ನೀವು ಹೋಗಿ ಬನ್ನಿ, ನಾನು ಕಾರಲ್ಲೇ ಇರ್ತೀನಿ. ನೋಡಿ, ರಿಜಿಸ್ಟ್ರೇಷನ್ ನಿಮ್ಮ ಹೆಸರಲ್ಲಿ ಬೇಡ ಅಂತ ಹೇಳಿದ್ರಿ, ಅದಕ್ಕೆ ನಾನು ಒಪ್ಕೊಂಡಾಗಿದೆ. ಈಗ ಅವ್ರನ್ನ ಭೇಟಿನಾದರೂ ಮಾಡ್ಬೋದು ತಾನೆ? ಇಲ್ಲ ರೀ, ಎಲ್ಲರೂ ರಿಜಿಸ್ಟ್ರೇಷನಲ್ಲಿ ಬ್ಯುಸಿ ಇರ್ತೀರಾ. ನಾನು ಬಂದರೆ ಭೇಟಿ ಆಗೋಕ್ಕೆ ಸರಿನೂ ಹೋಗಲ್ಲ. ಹೇಗೂ ವಾಪಸ್ ಹೋಗುವಾಗ ಹೀಗೆ ಹೋಗ್ಬೇಕಲ್ವಾ, ಆವಾಗ ನಾನು ಭೇಟಿ ಮಾಡ್ತೀನಿ. ಪ್ಲೀಸ್, ನಾನು ಕಾರಲ್ಲೇ ಇರ್ತೀನಿ. ಚಿನ್ನಂಬರಿ, ನೀವು ಹುಷಾರಾಗಿದ್ದೀರಾ? ಆರ್ ಯು ಆಲ್ ರೈಟ್? ಅದು ಬೆಳಗ್ಗೆ ತಿಂಡಿ ತಿಂದು ಸರಿ ಹೋಗ್ಲಿಲ್ವಾ ಏನೋ ಗೊತ್ತಿಲ್ಲ. ಟ್ರಾವೆಲಿಂಗ್ ಮಾಡ್ಕೊಂಡು ಬಂದ್ವಲ್ಲ, ಥರ ಹೊಟ್ಟೆ ತೊಳ್ಸ್ದಾಗ ಆಗ್ತದೆ. ನಾನು ಇಲ್ಲೇ ಇರ್ತೀನಿ ರೀ. ನಡೀರಿ, ಮೊದಲು ಡಾಕ್ಟರ್ ಹತ್ರ ಹೋಗೋಣ, ಆಮೇಲೆ ಇದು ನೋಡ್ಕೊಳ್ಳೋಣ. ಅಯ್ಯೋ, ಅದೇ ಮತ್ತೆ ರಿಜಿಸ್ಟ್ರೇಷನ್ಗೆ ಅಂತ ಬಂದು ಡಾಕ್ಟ್ರ್ ಹತ್ರ ಹೋಗೋಣ ಅಂತಿದ್ದೀರಲ್ಲ, ಅದೆಲ್ಲ ಏನು ಬೇಡ. ನಂಗೆ ಏನೂ ಆಗಿಲ್ಲ ರೀ, ನಿಜವಾಗ್ಲೂ. ಕೇರ್ಲೆಸ್ ಆಗಿರಬಾರ್ದು ಹೆಲ್ತ್ ಬಗ್ಗೆ. ನಾನು ಆರಾಮಾಗೇ ಇದ್ದೀನಿ, ನಂಗೆ ಏನೂ ಆಗಿಲ್ಲ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ರೆ ಸರಿ ಹೋಗುತ್ತೆ. ಆರ್ ಯು ಶೋರ್? ಸರಿ, ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ನೀವೆಲ್ಲೂ ಹೋಗಬೇಡಿ, ಇಲ್ಲೇ ಇರಿ. ಇಲ್ಲೇ ಇರ್ತೀನಿ, ಇನ್ನೆಲ್ಲಿ ಹೋಗಿ. ಸರಿ, ಜೋಪಾನ. ಬಾಯ್. ಅಪ್ಪ, ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ಕೆ ಒಪ್ಕೊಂಡ್ರಲ್ಲ, ಅದೇ ಸಮಾಧಾನ. ನನ್ನ ಇಲ್ಲಿ ಅಳಿಯಂದ್ರು ನೋಡಿದ್ರೆ ಕಷ್ಟ ಆಗುತ್ತೆ. ಜಾನು ಹೆಸರಲ್ಲಿ ಸೈಟ್ ರಿಜಿಸ್ಟರ್ ಮಾಡಿಸ್ತಿದ್ದಾರೆ ಅಂದಮೇಲೆ ಅವಳನ್ನು ಕರ್ಕೊಂಡು ಬಂದಿರ್ತಾರೆ. ಅವ್ರು ನೋಡೋದಕ್ಕೂ ಮುಂಚೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು. ವಿಶ್ವ, ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ. ನೀನೇನಪ್ಪ ಇಲ್ಲಿ? ಆಂಟಿ, ಅದು ನಮ್ದೊಂದು ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೆ ಬಂದಿದ್ದೆ. ಅಪ್ಪ ಅಮ್ಮ ಇಬ್ರು ಬಂದಿದ್ದಾರೆ. ಅವತ್ತು ಪರಿಚಯ ಮಾಡ್ಸೋಕ್ಕಾಗಲಿಲ್ಲ. ಬನ್ನಿ, ಒಳಗಿದೆ ಪರಿಚಯ ಮಾಡಿಸ್ತೀನಿ. ಇಲ್ಲಪ್ಪ, ಇವತ್ತಾಗಲ್ಲ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದು ದಿನ ಪರಿಚಯ ಮಾಡಿಸು. ಸರಿ ಆಂಟಿ. ಅಂದಾಗೆ ಮನೆಯವರೆಲ್ಲರೂ ಹೇಗಿದ್ದಾರೆ? ಶ್ರೀನಿವಾಸ್ ಅಂಕಲು, ಅಜ್ಜಿ, ಸಂತೋಷ್ ಅಣ್ಣ, ಹರೀಶ್ ಅಣ್ಣ, ವೆಂಕಿ ಅಣ್ಣ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀವಪ್ಪ. ಎಲ್ರ ಬಗ್ಗೆನೂ ಕೇಳ್ತಿದ್ಯಾ? ಜಾನು ಬಗ್ಗೆನೇ ಕೇಳಿಲ್ವಲ್ಲ? ಅದು ಆಂಟಿ,
ಜಾನು ಇವಾಗ ನಿಮ್ಮನೇಲಿ ಇಲ್ವಲ್ಲ, ಅದಕ್ಕೆ ಕೇಳಲಿಲ್ಲ. ಜಾನು ಹೇಗಿದ್ದಾಳೆ? ಅವಳು ತುಂಬ ಚೆನ್ನಾಗಿದ್ದಾಳಪ್ಪ. ನಿನ್ನನ್ನು ತುಂಬ ನೆನಪು ಮಾಡ್ಕೋತಾಳೆ. ಅವಳು ಫೋನ್ ಮಾಡಿದ್ರೆ ನೀನು ಫೋನೇ ತೆಗಿಯಲ್ವಂತೆ. ಹೋಗ್ಲಿ, ನೀನಾದರೂ ಒಂದು ಫೋನ್ ಮಾಡ್ತೀಯ ಅಂದರೆ ಅದೂ ಮಾಡಲ್ವಂತೆ. ಯಾಕೆ ವಿಶ್ವ ಹೀಗೆ ಮಾಡ್ತಾ ಇದೀಯಾ? ಅವಳ ಹತ್ರ ಫೋನ್ ಮಾಡಿ ಮಾತಾಡಿದ್ರೆ ಅವಳು ಖುಷಿ ಆಗ್ತಾಳಲ್ವಾ? ಅದು ಆಂಟಿ, ನನ್ನ ಫೋನು ಕಳೆದೋಗಿ ಎಲ್ಲ ನಂಬರು ಮಿಸ್ ಆಗಿತ್ತು. ಇವಾಗ ಫ್ರೆಂಡ್ಸ್ ಹತ್ರ ಜಾನು ನಂಬರ್ ತೊಗೊಂಡಿದ್ದೀನಿ. ಫೋನ್ ಮಾಡಿ ಮಾತಾಡ್ತೀನಿ. ಸರಿಪ್ಪ, ಮಾತಾಡು. ಅವಳಿಗಿರೋದು ನೀನೊಬ್ಬನೇ ಫ್ರೆಂಡು ಕಣೋ. ನೀನು ಮಾತಾಡಿದ್ರೆ ಅವಳು ಖುಷಿ ಆಗ್ತಾಳೆ ವಿಶ್ವ. ಸರಿ ಆಂಟಿ. ಸರಿ ವಿಶ್ವ, ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಆಂಟಿ. ಅಯ್ಯಯ್ಯೋ, ಅವ್ರು ಯಾಕೆ ಇಲ್ಲಿ ಬಂದಿದ್ರು ಅಂತ ನಾನು ಕೇಳೋದೇ ಮರ್ತದ್ನಲ್ಲ. ಇಬ್ಬರೇ ಬೇರೆ ಬಂದಿದ್ದಾರೆ. ಯಾರ ಸೈಟ್ ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ? ಅರೆ, ಇದು ಅಮ್ಮ ಅಲ್ವಾ? ಅಮ್ಮ, ಅಮ್ಮ, ಏನೇನಿಲ್ಲಿ ಇಷ್ಟು ದೂರ ಒಬ್ಳೆ ಬಂದಿದ್ಯಾ ಅಥವಾ ಬೇರೆ ಯಾರಾದ್ರೂ ಬಂದಿದಾರ ಜೊತೆಲಿ? ಯಾರೂ ಬಂದಿಲ್ಲಮ್ಮ, ನಾನೊಬ್ಳೇ ಬಂದಿದ್ದೀನಿ. ಅಯ್ಯೋ, ಒಬ್ಳೆ ಇಷ್ಟು ದೂರ ಯಾಕಮ್ಮ ಬರಕ್ಕೆ ಹೋದೆ? ಅದರಲ್ಲೂ ರಿಜಿಸ್ಟರ್ ಆಫೀಸಲ್ಲಿ ನಿಂಗೇನು ಕೆಲಸ ಇತ್ತು? ಅದು ನಮ್ಮ ಸೈಟ್ ಇತ್ತಲ್ವಾ, ಅದರದ್ದೇನೋ ಪತ್ರಗಳು ಬೇಕಾಗಿತ್ತು, ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ. ಅಲ್ಲಮ್ಮ, ಡಾಕ್ಯುಮೆಂಟ್ಸ್ ಏನಾದರೂ ಬೇಕು ಅಂದರೆ ತಾಲೂಕು ಆಫೀಸ್ಗೆ ಹೋಗ್ಬೇಕಲ್ವಾ? ರಿಜಿಸ್ಟ್ರೇಷನ್ ಆಫೀಸಿಗೆ ಯಾಕೆ ಬಂದಿದ್ಯಾ? ನಂಗೆ ಯಾಕೋ ನೀನು ಏನೇನೋ ಹೇಳ್ತಿದ್ಯಾ ಅನಿಸ್ತಿದೆ. ಹಾಗೇನಿಲ್ಲಮ್ಮ, ಆ ಸೈಟ್ ತಗೊಂಡಿದ್ವಲ್ಲ, ಅದ್ರ ಓನರು ಇಲ್ಲೇ ಹತ್ರದಲ್ಲಿದ್ದಾರಂತೆ. ಇಲ್ಲಿ ಬಂದು ಕೊಡ್ತೀನಿ ಅಂದ್ರು, ಅದಕ್ಕೆ ಅವ್ರನ್ನ ನೋಡಕ್ ಬಂದೆ. ಅದೆಲ್ಲ ಸರಿ, ಆದರೆ ನೀನೊಬ್ಳೆ ಯಾಕೆ ಇಷ್ಟು ದೂರ ಬರಕ್ಕೆ ಹೋದೆ? ಇನ್ನು ಮೊನ್ನೆ ತಾನೇ ನಿನಗೆ ಹುಷಾರಿರ್ಲಿಲ್ಲ, ಮನೇಲಿ ರೆಸ್ಟ್ ತಗೋಬೇಕು ತಾನೆ. ಅಷ್ಟೇನಾದ್ರೂ ಬೇಕು ಅಂತ ಇದ್ದಿದ್ರೆ ಅಣ್ಣನ ಹತ್ರನೋ ಅಪ್ಪನ ಹತ್ರನೋ ಕೇಳಿ ತರ್ಸ್ಕೋಬೋದಿತ್ತಲ್ಲ ನಮ್ಮ. ಅದು ಅಯ್ಯೋ ಪಾಪ, ಅವ್ರಿಗೆಲ್ಲ ಕೆಲಸ ಇರುತ್ತಲ್ವಮ್ಮ, ಅದಕ್ಕೆ ನಾನೇ ಬಂದೆ. ನನ್ಗೇನು ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ ಜಾನು. ಚೆನ್ನಾಗಿದ್ದೀನಿ ಅಂತ ಹೇಳ್ತೀಯಾ? ನಿನ್ ಮುಖ ನೋಡಿದ್ಯಾ? ಸ್ವಲ್ಪನೂ ಲವಲವಿಕೆ ಇಲ್ಲವೇ ಇಲ್ಲ. ನೋಡು, ಇಷ್ಟರ ಮಧ್ಯ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಕೇಳೋದೇ ಮರ್ತ್ಬಿಟ್ಟೆ ನೀನು. ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಮನಸ್ಸು ಇಲ್ಲಿಲ್ಲ, ಬೇರೆ ಎಲ್ಲೋ ಇದೆ ಅಂತ. ಹೌದಲ್ವಾ ಜಾನು? ಹೌದು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇದ್ದಕ್ಕಿದ್ದಾಗೆ ನೀನನ್ನ ಇಲ್ಲಿ ನೋಡಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳು, ಯಾಕೆ ಇಲ್ಲಿಗೆ ಬಂದಿರೋದು? ಅದೇ ಅಮ್ಮ, ನಮ್ಮ ಯಜಮಾನ್ರು ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಒಂದು ಜಾಗ ನೋಡಿದಾರಲ್ಲ, ಅದ್ರದ್ದು ಇವತ್ತು ರಿಜಿಸ್ಟ್ರೇಷನ್ನು. ಹೌದಾ? ಅಳಿಯಂದ್ರೆ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅವರು ಒಳಗೆ ಹೋಗಿದ್ದಾರೆ. ಇನ್ನೇನು ಸಿಗ್ನೇಚರ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡು, ಮಾತಾಡ್ಸ್ಕೊಂಡು ಹೋಗುವಂತೆ. ಅಯ್ಯೋ ಇಲ್ಲಪ್ಪ, ಖುಷಿ ಸ್ಕೂಲಿಂದ ಬಂದ್ಬಿಡ್ತಾಳೆ, ನಾನು ಬೇಗ ಮನೆಗೆ ಹೋಗ್ಬೇಕು ಜಾನು. ನೋಡು, ಮಗಳ ಮೇಲೆ ಪ್ರೀತಿನೇ ಇಲ್ಲ, ಬರೀ ಮೊಮ್ಮಗಳ ಮೇಲೇನೆ ಪ್ರೀತಿ. ಹಾಗೇನಿಲ್ಲಮ್ಮ, ನನ್ಗೆಲ್ರೂ ಒಂದೇ. ನಂಗೆ ಗೊತ್ತು, ಸುಮ್ಮನೆ ತಮಾಷೆಗೆ ಹೇಳಿದೆ. ನಿನ್ನ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನಿಸ್ತಿದೆ, ಅದಕ್ಕೆ ಹಾಗೆ ಹೇಳಿದೆ. ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದ್ಯಾ? ಬಾ, ಜ್ಯೂಸ್ ಕೊಡಿಸ್ತೀನಿ, ಕುಡ್ಕೊಂಡು ಹೋಗುವಂತೆ. ಅದೆಲ್ಲ ಏನು ಬೇಡ ಜಾನು, ಮನೆಗೆ ಹೋಗ್ಬೇಕು. ನೀನು ಬೇಡ ಅಂದರೆ ಬಿಡೋರು ಯಾರು? ಸುಮ್ಮನೆ ಬಾ. ಜಾನು, ಏನು ಕರ್ಮ ನನ್ನದು. ಈಗ ಮಾಡ್ತಿರೋ ನಾಟಕ ಸಾಲದು ಅಂತ ಇವ್ರನ್ನ ಪ್ರೀತಿ ಮಾಡೋ ಥರ ನಾಟಕ ಬೇರೆ ಮಾಡ್ಬೇಕಂತೆ. ಜೀವನನೇ ಒಂದು ನಾಟಕ ರಂಗ ಅಂತಾರೆ. ಆ ನಾಟಕದಲ್ಲಿ ನಾನೇ ಪಾತ್ರಧಾರಿ ಆಯ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಈ ನಾಟಕ ಮಾಡಿದೆ, ಬೇರೆ ವಿಧಿ ಇಲ್ಲ. ಛೇ. ಹಾಯ್ ಗೌಡ್ರೆ, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ಮೇಡಮ್ರೆ, ಆಗಲೇ ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ, ಅದರಿಂದ ನಿಮ್ಮ ಮನ್ಸಿಗೆ ಬೇಜಾರಾಗದೆ ಅಂತ ಗೊತ್ತು. ನಿಮ್ಮ ಮನ್ಸಿಗೆ ಬೇಜಾರು ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಮೇಡಮ್ರೆ. ಅಯ್ಯೋ ಸಿದ್ಧೂರೇ, ಡೋಂಟ್ ವರಿ. ನೀವ್ ಏನೇ ಹೇಳಿದ್ರು ನನಗೆ ಬೇಜಾರಾಗಲ್ಲ. ನೀವ್ ಹೇಳೋ ಪ್ರತಿ ಮಾತಲ್ಲೂ ಅರ್ಥ ಇರುತ್ತೆ ಅಂತ ನನಗೆ ಗೊತ್ತಾಗಿದೆ. ನೀವು ಕ್ಷಮೆ ಎಲ್ಲ ಕೇಳೋ ಅಗತ್ಯ ಇಲ್ಲ. ಏನಪ್ಪ ಇವರು ಇಷ್ಟು ದಿವಸ ನಾನು ಮಾತಾಡಿದ್ರು ಕ್ಯಾರೆ ಅಂತಿದ್ದವರು ಈಗ ನಾನು ಬೈದ್ರು ಖುಷಿ ಪಡ್ತವ್ರೆ. ಆದರೂ ನಾನು ಮಾಡಿದ್ದು ತಪ್ಪೇ ಮೇಡಮ್ರೆ.
ನಿಮ್ಮ ಹತ್ರ ಮಾತಾಡಿ ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿದೆ, ನೀವು ಹೇಳಿದೆ ಸರಿ ಅನ್ನಿಸ್ತು. ನನಗೆ ನಿಮಗಿಂತ ಒಳ್ಳೆ ಹುಡುಗಿ ನಿಜವಾಗ್ಲೂ ಸಿಗೋದಿಲ್ಲ ಮೇಡಮರೇ. ಆದರೂ ಒಂದು ಪಾಪ ಏನಂದರೆ, ಮೊದಲು ನಾನಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮದುವೆ ಬೇಡ ಅಂತ ಹೇಳಿದ್ರಿ. ಇದಕ್ಕಿದ್ದಂಗೆ ಇಷ್ಟ ಇದೆ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದಕ್ಕೆ ಬೇಜಾರಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಅಂದ್ರೆ ನೀವ್ ನನ್ನ ಪ್ರೀತಿನ ಒಪ್ಕೊಂಡಿದ್ದೀರಾ, ನೀವು ನನ್ನ ಲವ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟಪಟ್ಟಿದ್ದ ಹುಡುಗನೇ ನನ್ನನ್ನು ಇಷ್ಟಪಡಂಗ್ ಮಾಡ್ಬಿಟ್ಟಲ್ಲ. ಥ್ಯಾಂಕ್ ಯು ಸೋ ಮಚ್. ಗೌಡ್ರೆ, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳಿ ನಂಗೆ. ನಿನ್ ಬಾಯಲ್ಲಿ ಕೇಳಕ್ಕೆ ನಂಗೆ ತುಂಬಾ ಆಸೆ ಆಗ್ತಿದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಒಂದೇ ಒಂದ್ಸಲ ಹೇಳಿ ಪ್ಲೀಸ್. ಇಲ್ಲ ಮೇಡಮರೇ, ನಾನು ಐ ಲವ್ ಯು ಹೇಳೋದು ನನ್ನ ಭಾವನೆ ಅವ್ರಿಗೆ ಮಾತ್ರ, ನನ್ನ ಪ್ರೀತಿ ಅವ್ರಿಗೆ ಮಾತ್ರ, ನಿಮ್ಗಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಒಂದೇ ಒಂದ್ಸಲ ಜೋರಾಗಿ ಐ ಲವ್ ಯು ಪೂರ್ವಿ ಅಂತ ಹೇಳಿ ಪ್ಲೀಸ್. ಇಲ್ಲ ಮೇಡಮರೇ, ಪ್ರೀತಿ ಅನ್ನೋದು ಹೇಳೋದಲ್ಲ, ತೋರಿಸೋದು. ಬಾಯಿಂದ ಹೇಳ್ಬಿಟ್ರೆ ಕೇಳ್ಬಿಟ್ಟು ಸುಮ್ಮನಾಗಿ ಬಿಡ್ತಾರೆ. ಅದೇ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಅದು ಮನಸ್ಸಲ್ಲೇ ಇರ್ತದೆ. ಆ ಮನಸ್ಸಿನ ಪ್ರೀತಿ ಮನಸ್ಸಲ್ಲಿದ್ರೇ ಚಂದ. ಅದೇ ಒಂದು ಹುಡುಗ ಒಂದು ಹುಡುಗಿಗೆ ತೋರಿಸೋ ನಿಜವಾದ ಪ್ರೀತಿ. ಅಬ್ಬಬ್ಬಬ್ಬಬ್ಬಬ್ಬಾ! ಇದ್ರಲ್ಲೂ ನನ್ನ ಮನ್ಸು ಗೆದ್ಬಿಟ್ರಿ ನೀವು. ಸರಿ, ನೀವ್ ಹೇಳ್ತಿರೋ ಬಿಡ್ತಿರೋ, ನಾನಂತೂ ಜೋರಾಗಿ ಹೇಳ್ಬಿಡ್ತೀನಿ.